ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಎಂತ ಇಲ್ಲಿ ಹತ್ನಾಳಿ ವಾರಕ್ಕೆ ಅಥವಾ 10 ದಿವಸ ಕೊಡುತ್ತು ನಾವು. ನೀವು ಮೊನ್ನೆ ನಾವು ಮಾಧ್ಯಮ ಅದು ಚರ್ಚೆ ಬತ್ತು ಕರೆಕ್ಟ್ ಇದೆ, ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಏನು ಯಾವ ಬಗ್ಗೆ ಚರ್ಚೆ ಏನಂತ ಅಂದ್ರೆ ಗೊತ್ತಾಗಿಲ್ಲ. ನಮ್ಮ ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡೋದು ನಮ್ಮದು ವಿಶ್ಲೇಷಣೆ ನಡೀತಾ ಇದೆ ಅಂದರೆ ನಂಗೆ ಅರ್ಥ ಆಗಿಲ್ಲ. ಅದು ಡೇ 1 ಹೇಳಿದನು ಅದನ್ನು. ಅವನೇ ಸಸ್ಪೆಂಡ್ ಆದ ಮರುದಿವಸನ ಇಲ್ಲಿ ಪ್ಲಸ್ ಇಲ್ಲೇ ಬೆಳಗಾವ IB ಹೇಳಿದನು. ಅವನು ಪ್ರಯತ್ನ ತಪ್ಪು. ಈ ನಾವು ಹೈಕಮಾಂಡ್ BJP ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ BR ಎಲೆಕ್ಷನ್ ಬೇರೆ ಬೇರೆ RSS 100 ವರ್ಷ ಅವ್ರದ್ದು ಇದು ಸಂಘದ ಪರಿವರ್ತನೆ ಸತತ ಕಳೆದ 5-6 ತಿಂಗಳಿಂದ ನಡೆದ ಮೇಲೆ ಸ್ವಲ್ಪ ನನಗೂ ಬೀತು. ಸತತ ಪ್ರಯತ್ನ ಹೊಳಪಸ್ತಾರೆ. ಡೇ 1 ಸಸ್ಪೆಂಡ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಅದ ನಮ್ಮದು. ಯಾರು ನಂತರ ಹೈಕಮಾಂಡ್ ಅನ್ನು ಕರೆದೇ ಹೋದ್ರೆ JCB ಪಕ್ಷವನ್ನು ಮಾಡ್ತೀನಿ. ಅನೇಕ ಜನ JDS ದಲ್ಲಿ ಒಂದು 30 ಜನ ಅದಾರ, BJP ಒಂದು 30, ಕಾಂಗ್ರೆಸ್ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತ ಹೇಳಿ ಅನೇಕ ಜನ ತಮ್ಮ ಬೆಂಬಲ ಇದೆ ಅಂತ ಹೇಳಿ ಹಂಗ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರೆ ಅದ್ರ ಬಗ್ಗೆ. ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋದು ನಾವು ಬದ್ದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ BJPಯಲ್ಲೇ ನಾವು ಮುಂದುವರ್ಯಾರ. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು 7 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ತುಲನಾ ಮಾಡ್ರಿ. ವಿಜೇಂದ್ರ ಯತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆದ ಯತ್ನಾಳು ಭಾಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರನ್ನ ಒಪ್ಪುವಂಥ ಮಾತುಗಳು. ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ. ಅವತ್ತು ವಿಜೇಂದ್ರ ಇವತ್ತು ಯತ್ನಾಳ್ ಕೆಳಗಿದಾನೆ, ಯತ್ನಾಳ್ ಮೇಲೆ ಬಂದಾರೆ. ಆದರೆ ಎಲ್ಲರೂ ಒಪ್ಪುವಂಥ ಮಾತು. ಯಾರು BJP ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ. ನಾವು ನಮ್ಮದು ವಿಚಾರ ಪದೇ ಯಾಕೆ ಯತ್ನಾಳ್ ಭೇಟಿ ಆಗ್ತಾನಂದ್ರೆ ಆ ಆ್ಯಂಗಲ್ ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರು ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕೈತೆ ಒಂದು ನಂಗೆ ಅಂತಕ್ಕಂತೆ. ಅದಕ್ಕೆ ನಾವು ಸತತ ಅವನ ಜೋಡಿ ಸಂಪರ್ಕಕೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬಾರ್ದು ಒಂದು ಆ ಉದ್ದೇಶ ಪದೇ ಭೇಟಿ ಹಾಕಂದೆ. ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ. ಅವೇನು ನನ್ನ ಮಾತಿನ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವು ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ. ಕೊನೆಯ ಡಿಸಿಷನ್ ತೋದ್ರೆ ಪಕ್ಷ ಯಾರು ಅನಿವಾರ್ಯಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಅವ್ರಿಗೆ ಬರ್ತಾರ ಹೋಗ್ತಾರೆ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳೆಯತ್ತಾರೆ. ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವ್ರು ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋಲ್ಲ. ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದವ್ರು. ಅದೇ ಮೇನ್ ನನ್ನ ಅಜೆಂಡಾ. ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದ ಅವ್ನ ತಲೆ ತುಂಬ. ಯಾಕಂದ್ರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವನ ವ್ಯಕ್ತಿತ್ವ ಬೆಳೆದಾಗ ಹೊಗೆ ಬಂಟ್ರು ಕೊಡ್ತಾರೆ. ಹೊಗೆ ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬಾರ್ದು ಅನ್ನೋ ಉದ್ದೇಶಲೇ ನಾವು ಸತತ ಭೇಟಿ ಹಾಕೋದು ಇಷ್ಟೇ. ಇದೊಂದೇ ಯತ್ನಾಳ್ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ BJP ಬಿಡೋಲ್ಲ.